ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 22ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂದರೆ, ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇನಾಗ್ಲಿ ಕೆಲಸ ಮಾಡುವಾಗ ನಾವು ಆ ಕೆಲಸದಿಂದ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ಮತ್ತು ಆ ಕೆಲಸದಿಂದ ನಮ್ಮ ಗುರಿಗಳು ಮತ್ತು ನಮ್ಮ ಒಂದು ಜೀವನದ ಒಳ್ಳೆ ಉದ್ದೇಶದಿಂದ ಹೋಗಿರ್ತೀವಿ ಮತ್ತು ಒಳ್ಳೆ ದಿನಗಳು ಬಂದಾಗ ಅವಾಗ ನಮ್ಮ ಕರ್ತವ್ಯವನ್ನು ನಾವು ಮರೆತು ಬಿಡ್ತೀವಿ. ಅಂದ್ರೆ ಏನ್ ಮಾಡ್ಬೇಕು ಬಿಡು, ಏನಿಲ್ಲ, ಇಷ್ಟಿದೆ ಅಲ್ಲ, ಮತ್ತೆ ಯಾಕೆ ದುಡಿಬೇಕು, ಆ ತರ ನಮ್ಗೆ ಭಾವನೆಯಲ್ಲಿ ಹುಟ್ಟುಬಿಡುತ್ತೆ. ಆಗ ನಾವು ಹೇಳಬೇಕು, ಒಂದು ಕೆಲಸ ಮಾಡುವಾಗ ಯಾವ ತರ ಇದ್ದೀವಿ ಮತ್ತು ಗುರಿ ಮುಟ್ಟಿದ ತಕ್ಷಣ ಯಾವ ತರ ಇರಬೇಕು, ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿವರೆಗೂ ಹೀಗೆ ಹೇಗಿದ್ದೀವಿ ಮುಂದಿನ ದಿನಗಳಲ್ಲೂ ಹಾಗೇ ಇರಬೇಕಾಗುತ್ತೆ. ಯಾಕಂದ್ರೆ ನಾವು ಮಾಡೋ ಕೆಲಸನೇ ನಮ್ಮ ಜೀವನದ ಒಂದು ಬದಲಾವಣೆ ತರಲಾಗುತ್ತದೆ. ಅಂದಾಗ ಈಗ ನಾವು ಏನೋ ಒಂದು ಗುರಿ ಮುಟ್ಟಿದ ತಕ್ಷಣ ನಾವೇ ನಮ್ಮ ಕೆಲಸವನ್ನು ಬಿಟ್ಟು ಏನ್ ಮಾಡ್ಬೇಕು ಬಿಡು, ಏನಿಲ್ಲ ಅಂತ ನಾವೇ ಸೋಮಾರಿಗಳಾಗ್ತೀವಿ. ಏನೋ ಒಂದು ಅಹಂಕಾರದಿಂದ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ತೀವಿ ಮತ್ತು ಅವರ ನೋಡನೆ ನೀ ಮಾಡು, ಅವ್ರು ಮಾಡು ಅಂತ ಅವ್ರ ಮೇಲೆ ಇವ್ರ ಮೇಲೆ ಅಂತ ಹೇಳಿ ನಮ್ಮ ಜೀವನವನ್ನು ಸಾಗಿಸ್ತೀವಿ. ನಮ್ಮ ಈ ಶ್ಲೋಕ ಹೇಳುತ್ತೆ, ಶ್ರೀ ಕೃಷ್ಣ ಪರಮಾತ್ಮ ಅವ್ರು ಹೇಳ್ತಾರೆ, ನೀವು ಏನನ್ನಾಗ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಿಮ್ಮ ಸುತ್ತಮುತ್ತಲಿನ ಸಮಾಜ ನಿಮ್ಮನ್ನು ನೋಡಿ ಕಲಿಯುತ್ತೆ. ಅಂದಾಗ ನೀವು ನಿಮ್ಮ ಪ್ರಕೃತಿಯ ನಡುವೆ ಇರೋರು ನಿಮ್ಮ ಕೆಲಸವನ್ನು ಸದಾಕಾಲ ಮಾಡ್ತಿರ್ಬೇಕಾಗುತ್ತೆ. ಅಂದಾಗ ಮಾತ್ರ ನಿಮ್ಮ ಜೀವನದ ಒಂದು ಬದುಕು ಒಂದು ಸಾರ್ಥಕತೆ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ಒಂದು ಕೆಲಸ ಮಾಡಬೇಕು ಮತ್ತು ಕೆಲಸ ಅಂತ ನೋಡ್ಬೇಕು ಅಂತ ಬಂದಾಗ ಈ ಶ್ಲೋಕನೇ ನಮ್ಗೆ ಒಂದು ಸಾಕ್ಷಿಯಾಗಿ ಇರುತ್ತೆ. ಅದಕ್ಕಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಶ್ಲೋಕದ ಒಂದು ಭಾವಾರ್ಥಕ ನೀವು ನೋಡ್ಲೇಬೇಕಾಗುತ್ತೆ. ಹಾಗಾಗಿ ಮತ್ತು ಈ ಶ್ಲೋಕದಲ್ಲಿ ಒಳ್ಳೆ ಅಭಿಪ್ರಾಯ ಇದಾವೆ ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನ ಶೈಲಿಯನ್ನು ಬದಲಾಯಿಸುವುದಂತರೂ ಒಂದು ಒಳ್ಳೆ ನಿರ್ಧಾರ ಆಗಿರ್ಬೋದು. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಒಳ್ಳೆ ಉದ್ದೇಶದಿಂದ ಈ ಶ್ಲೋಕವನ್ನು ನೋಡಿ ಬನ್ನಿ. 22ನೇ ಶ್ಲೋಕ ಏನಿದೆ ಮತ್ತು ನಮ್ಮ ಕೆಲಸದ ಬಗ್ಗೆ ನಾವು ಯಾವ ತರ ಇರಬೇಕು, ನಮ್ಮ ಉನ್ನತ ಸ್ಥಾನದಲ್ಲಿ ನಾವು ಯಾವ ತರ ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಈ ಶ್ಲೋಕವನ್ನ ನೋಡ್ಕೊಳ್ಳೋಣ ಬನ್ನಿ. 22ನೇ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. 22ನೇ ಶ್ಲೋಕ ಹೇಳುತ್ತೆ, ನಾಮೇ ಪತಸ್ತಾರ್ತಿ ಕರ್ತವ್ಯಂ ತ್ರಿಷು ಲೋಕೇಶ್ಕಿಜ್ಞಾಂ ನಾನಾವಾಪ್ತ್ಯಂ ಮಾವಾಪ್ತ್ಯಂ ವರ್ತೇಯೇವ ಚ ಕರ್ಮಣಿ. ಇದರ ಅರ್ಥ ಏನಂದ್ರೆ, ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯಮಿತವಾದ ಯಾವುದೇ ಕಾರ್ಯವಿಲ್ಲ, ನನಗೆ ಯಾವುದಾದರ ಅಭಾವವೂ ಇಲ್ಲ, ನಾನು ಪಡೆಯಬೇಕಾಗಿದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳನ್ನು ನಿರಂತರಾಗಿದ್ದೇನೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ನನಗೆ ಒಂದು 3 ಲೋಕದಿಂದ ಕೆಲಸ ಕೂಡ ನನಗೆ ಕಾರ್ಯಗಳನ್ನು ಅಲ್ಲಿಂದ ಏನೂ ಇಲ್ಲ ಮತ್ತು ನಿನ್ನ ಕಾರ್ಯ ಮತ್ತು ನನ್ನ ಕಾರ್ಯನಲ್ಲಿ ಬಹಳ ವ್ಯತ್ಯಾಸ ಇದೆ. ನನ್ನ 3 ಬ್ರಹ್ಮಾಂಡ ಲೋಕದಲ್ಲಿ ನಾನು ಎಲ್ಲ ಕಡೆ ಹೋಗಿ ಬಂದಾಗ ಎಲ್ಲ ಕಾರ್ಯಗಳನ್ನು ನಾನು ನಿಯಮಿತ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಮತ್ತು ಕಾರ್ಯಗಳನ್ನು ಮುಗಿಸಿದ ನಂತರವೇ ನನ್ನ ಒಂದು ಜೀವನವನ್ನು ನಾನು ರೂಪಿಸ್ಕೊಳ್ತೀನಿ. ನಾನು ಒಂದು ದೇವತಾ ಪುರುಷ ಶ್ರೀ ಕೃಷ್ಣ ಆದರೂ ಸಹ ನಾನು ಕರ್ತವ್ಯವನ್ನು ಮಾಡ್ತಾನೆ ಇದ್ದೀನಿ ಮತ್ತು ಕರ್ತವ್ಯದಲ್ಲಿ ಸಾಕಷ್ಟು ಕೆಲಸವನ್ನು ನಾನು ದಿನ ಪೂರ್ತಿಯಾಗಿ ಮಾಡ್ತೀನಿ. ಮತ್ತು ಕೃಷ್ಣನಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಏನಂದ್ರೆ, ನಾನು ಯಾವತ್ತಿಗೂ ಫಲದ ಮೇಲೆ ಆಸೆ ಇಟ್ಟಿಲ್ಲ. ನಾನು ಮಾಡೋ ಕೆಲಸ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನೇನಾದರೂ ಸಹ ಅದನ್ನು ನನ್ನ ನೋಡಿ ಇವರೇ ಹೇಗಿದ್ದಾರೆ, ಇನ್ನು ನಾವ್ಯಾಕೆ ನಮ್ಮ ತರ ಇರಬಾರ್ದು ಅನ್ನೋ ಒಂದು ಸ್ವಾರ್ಥದಿಂದ ಬದುಕ್ತಾರೆ ಅನ್ನೋ ಕಾರಣಕ್ಕೆ ನಾನು ನಿಯಮಿತ ಕರ್ತವ್ಯವನ್ನು ಮಾಡ್ತಾನೆ ಇರ್ತೀನಿ. ಮತ್ತು ಕರ್ತವ್ಯದಿಂದ ಮಾಡುವ ಒಂದು ಉದ್ದೇಶ ಏನಂದ್ರೆ, ಬದುಕಿನಲ್ಲಿ ಏನನ್ನಾದರೂ ಸಾಧಿಸ್ಬೇಕಂದ್ರೆ ಒಂದು ಕೆಲಸ ಅಂತ ಬಂದಾಗ ಒಂದು ಸಣ್ಣದರಿಂದ ದೊಡ್ಡದವರೆಗೂ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಸಾಧನೆ ಮತ್ತು ಒಂದು ಗುರಿ ಮುಟ್ಟೋಕೆ ಸಾಧ್ಯತೆ ಆಗುತ್ತೆ.
ಅಂದಾಗ ಅಲ್ಲಿನ ಒಂದು ಸಂದರ್ಭವನ್ನು ನಾವು ಒಂದು ಉಪಯೋಗ ಮಾಡ್ಕೊಳ್ತೀವಿ ಮತ್ತು ಮಾಡ್ಕೊಂಡ ತಕ್ಷಣವೇ ಇಲ್ಲಿಗೆ ಬಿಟ್ಬಿಡೋಣ ಮಾಡ್ಬಿಡೋಣ ಮತ್ತು ಈ ಕರ್ತವ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ನಾವು ಸೋಮಾರಿಗಳಾಗಿ ಅಹಂಕಾರದಿಂದ ನಾವು ಈ ಜವಾಬ್ದಾರಿಯನ್ನು ಹಿಂದಕ್ಕೆ ಎಳ್ಕೊಂಡ್ಬಿಡ್ತೀವಿ. ಆದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಬರುವ ಪೀಳಿಗೆಗಳು ಸಮಾಜಗಳಲ್ಲಿ ನಾವು ತಿಳಿಸ್ಬೇಕಾಗಿದ್ದು ಕರ್ತವ್ಯ ಅಂದ್ರೆ ಈ ತರ ಮಾಡ್ಬೇಕು, ಕೆಲಸ ಅಂದ್ರೆ ಈ ತರ ಮಾಡ್ಬೇಕು, ಕೆಲಸದಲ್ಲಿ ಸಾಕಷ್ಟು ತರ ಕೆಲಸ ಇದಾವೆ, ನೀವು ಎಲ್ಲ ಕೆಲಸ ಮಾಡಿದರೆ ನಿಮ್ಮ ಜೀವನ ನಡೆಯುತ್ತೆ ಅನ್ನೋದಾಗ ಎಲ್ಲರಿಗೂ ನಾವು ತಿಳಿಸ್ಬೇಕಾಗುತ್ತೆ. ಅವಾಗ ನಮ್ಮ ಸಾಧನೆಗೆ ಹೋಗುವವರಿಗೂ ನಮ್ಮ ಜೀವನ ಆಗಿರುತ್ತೆ, ನಮ್ಮ ಜೀವನ ಕಟ್ಕೊಳ್ಳೋಕಾಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಉದ್ದೇಶದಿಂದ ಇರಬೇಕಾಗುತ್ತೆ. ಇದೆಲ್ಲ ಮುಗಿದ ತಕ್ಷಣ ನಾವು ಇನ್ನೊಬ್ರಿಗೋಸ್ಕರ ಬದುಕಬೇಕಾಗುತ್ತೆ ಮತ್ತು ಮುಖ್ಯಗಳನ್ನು ನಾವು ತರಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕ ಆಗುತ್ತೆ ಮತ್ತು ಒಂದು ಬದುಕು ಅನ್ನೋದು ಒಳ್ಳೆಯ ಉದ್ದೇಶ ಆಗಿರುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ಬಟ್ಟೆಗಾಗಿ ದುಡಿಯೋದು ಒಂದು ಬದುಕು ಅಲ್ಲ. ಒಂದು ಬದುಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನನ್ನಾಗ್ಲಿ ಒಬ್ರಿಗೆ ಆಸರೆ ಆದಾಗ ಮಾತ್ರವೇ ನಮ್ಮ ಜೀವನ ಒಂದು ಸಾರ್ಥಕ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಒಂದು ಕಾರಣ ಆಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಅಭಿಪ್ರಾಯವನ್ನು ನಮಗೆ ತಿಳಿಸಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ.